ನನ್ನ ಮನೆ ಮಠ ಎಲ್ಲ ಮಾಡ್ಕೊಂಡು ಆ ಗೌರಿ ಬೆನ್ನತ್ತಿ ಅದ್ ನಾಶಿಕ್ ಕೊಟ್ರಲ್ರಿ ಕೈಯಲ್ಲಿ ಚೊಂಬು. ಇದಕ್ಕೆಲ್ಲ ಕಾರಣ ಆ ಗಂಟೆನ ಕಾರಣ. ಲೇ ಗಂಟೆ, ನಿನ್ನ ಬುಡದಿಲ್ಲೇ, ನಿನ್ನ ಒಂದು ಗತಿ ಕಾಣಿಸು ನಿನ್ನ. ಚಿಕ್ಕವಳಿರುವಾಗಲೇ ತಂದೆ ತಾಯಿನ ಕಳ್ಕೊಂಡು ತಾಯಿಯ ಹಾಲನ್ನೇ ಕಾಣದೆ ನನ್ನಲ್ಲ ನಮ್ಮ ಅಣ್ಣಂದ್ರು ಅದೆಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೋ ಆ ದೇವರಿಗೆ ಗೊತ್ತು. ಆದ್ರೆ ನಾನು ಮಾಡಿದ್ದೇನು ನಮ್ಮ ಅಣ್ಣಂದ್ರಿಗೆ ತಿಳಿಸದೆ ಪ್ರೀತಿ ಎಂಬ ಸಂಕೋಲೆಯಲ್ಲಿ ಸಿಕ್ಕಾಕೊಂಡು ನಾನೊಂದು ಹೆಣ್ಣು ಅನ್ನೋದನ್ನು ಮರೆತು ಕೂಡಲೇ ತಾನೇನಿದೆ ತಾಯಿ ಆಗ್ಬಿಟ್ಟೆ ಈ ಜಗದಲ್ಲಿ. ಇಲ್ಲ, ಈ ವಿಷಯವನ್ನ ಈಗಲಾದ್ರೂ ನಮ್ಮ ಅಣ್ಣಂದ್ರಿಗೆ ಹೇಳ್ಬೇಕು. ಈ ವಿಷಯವನ್ನ ಈಗಲಾದ್ರೂ ನಮ್ಮ ಅಣ್ಣಂದ್ರಿಗೆ ಹೇಳಬೇಕು. ಏನು ಪ್ರೇಮ, ನಕ್ಕು ನಲಿಯುತ್ತಿರೋ ನಿನ್ನ ಮುಖ ಇವತ್ತು ಸೂರ್ಯನೆಲ್ಲದೆ ಬಾನಿನಂತೆ ಕಾಣುವುದು. ಈ ರುದ್ರ ಗೌಡನ ನೋಡದಂತೆ ಚಲನೆ ಹೂವಿನಂತೆ ಅರಳಬೇಕಾದ ನಿನ್ನ ಮುಖ ಉರುವೆ ಕಂಡದಂತೆ ಒಲಿಯುತ್ತಿರುವುದು. ಏಕೆ ಪ್ರೇಮ? ಯಾವತ್ತು ನಿನ್ನ ಅಕ್ಕಿಲ್ಲದೆ ರೆಕ್ಕೆ ಬಿಚ್ಚಿ ನಲಿಯಬೇಕು ಪ್ರೇಮ, ನಲಿಯಬೇಕು. ರೆಕ್ಕೆ ಬೆಚ್ಚಿ ಹಾರಾಡುವ ಈ ಹಕ್ಕಿ ಗೂಡು ಕಟ್ಟುವ ಗುಂಗಿನಲ್ಲಿ ಈ ಹಕ್ಕಿಯ ಮುಖ ಮಾಡಿದಂತಾಗಿದೆ ಅಷ್ಟೇ. ಅಂದರೆ ಗೂಡು ನೋಡಿ, ಹಕ್ಕೆ ಹೊಟ್ಟೆ ಒಳಗೆ ಮೊಟ್ಟೆ ಮೂಡಿದೆ. ಆ ಮೊಟ್ಟೆಯನ್ನು ಇಡಲು ಗೂಡು ಕಟ್ಟುತ್ತ ಈ ಹಕ್ಕಿ. ಅದರಂತೆ ನಾನೀಗ ಅರ್ಥವಾಯ್ತು ಪ್ರೇಮ, ಅರ್ಥವಾಯ್ತು. ಈಗ ಅಂದರೆ ಗರ್ಭಿಣಿಯಾದ ಪಕ್ಷಿ ಎಂದು. ಹೌದು ಗೌಡ್ರೆ, ನಾನೀಗ 6 ತಿಂಗಳ ಗರ್ಭಿಣಿ. 6 ತಿಂಗಳ ಗರ್ಭಿಣಿ? ಏನ್ರಿ ಇದು? ನಾನು ಗರ್ಭಿಣಿ ಅಂತ ಸಂಕಟ ಪಡ್ತಾ ಇದ್ದೀನಿ. ನೀವು ನೋಡಿದ್ರೆ ವಿಕಟವಾದ ನಗಿಯಿಂದ ನಗುವಿರಲ್ಲ. ಯಾಕೆ ಯಾಕೆ ನಗು? ಸಂತೋಷಕ್ಕ ಅಥವಾ ಸಂಕಟಕ್ಕ? ಸಂಕಟ. ಲೇ ಪ್ರೇಮ, ಸಂಕಟ ಎಂಬುದು ಈ ಗೌಡರಿಗೆ ಕತ್ತರಿಸಿ ಹೋಯಿತು. ನಿನ್ನ ಹೊಟ್ಟೆ ಒಳಗಡೆ ಮಗು ಎಂಬ ಮಳಿಕೆ ಮೂಡಿದ ಕೂಡಲೇ ಅಂದ್ರೆ ನೀವು ಹೇಳುವ ಮಾತಿನ ಅರ್ಥ? ಹೌದು ಪ್ರೇಮ, ಅರ್ಥವಾಯಿತು. ನಿಜವನ್ನ ಹೇಳದೆ ನಿನ್ನ ಮ್ಯಾಗ ಯಾವ ಪ್ರೀತಿನೂ ಇಲ್ಲ, ಪ್ರೇಮನೂ ಇಲ್ಲ. ಇಷ್ಟುವರೆಗೆ ನನ್ನ ಆಸೆ ತೀರುವರಿ ಆಡಿದ್ದು ಚಿಕ್ಕದೊಂದು ನಾಟಕವಷ್ಟೇ. ವಂಚಕ, ರಾಕ್ಷಸ, ದ್ರೋಹಿ, ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ನೀನೇ ನನ್ನ ಉಸಿರು, ನೀನೇ ನನ್ನ ಪ್ರಾಣ ಅಂತ ಹೇಳಿ ನನಗೆ ಮೋಸ ಮಾಡಿದವನು. ಲೇ ಪ್ರೇಮ, ಮೋಸಗಾರನೆಂದು ನುಡಿಯುತ್ತಿರುವುದು ಈ ರಸ್ತ ರಾಜ ರುದ್ರಗೌಡನಿಗೆ. ನಿನ್ನ ಕೊಪ್ಪಿನಂತೆ ಯೌವನದ ಮಬ್ಬಿನಲ್ಲಿ ರಕ್ತದ ಬಿಡುವಪ್ಪಿಕೊಂಡು ಕತ್ತಲ ಕೋಲಿಗಳಿಗೆ ಓಡಾಡುವ ಮುಂಚೆ
ಒಂದೇ ಒಂದು ಮಾತು ಈ ದಿಟ್ಟ ಗೌಡನಿಗೆ ಏನಂತ? ನನಗೆ ನಿಮ್ಮ ಸಿರಿ ಸಂಪತ್ತು ಯಾವುದೂ ಬೇಕಾಗಿಲ್ಲ. ಒಂದ್ಸಾರಿ ನನ್ನ ಕೊಳ್ಳಿಗೆ ತಾಳಿ ಕಣ್ಬಿಡಿ, ಅದೇ ನನ್ನ ಸಿರಿ ಸಂಪತ್ತು ಅಂತ ತಿಳ್ಕೊತೀನಿ. ನನ್ನ ಕೊನೆ ಉಸಿರಿನವರೆಗೂ ನಿಮ್ಮ ಹೆಸರನ್ನು ನಾನು ಈ ಜಗದಲ್ಲಿ ಬದುಕೋತೀನಿ. ದಯವಿಟ್ಟು ನನಗೆ ಮುತ್ತೈದೆ ಸ್ಥಾನವನ್ನು ಕೊಡಿಕೊಡ್ರಿ. ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಗಂಡನಾದರೆ ಗಂಡು ಗುಂಡಿಗೆ ತಗಲಗನ ಹತ್ತಿ ಉಳಿಯುವ ಸೇಡಿನ ಜೋಲೆ ನಂಬಬೇಕಾದರೆ ಯಾಕಂದರೆ ನಿಮ್ಮಣ್ಣನಾಗಿರುವ ಸೇಡಿನ ಜೋಲೆ ನಂಬಬೇಕಾದರೆ ತಿರುಗಬೇಕು. ನಿನ್ನ ಕಣ್ಣಿಗೆ ಸಮಾಜ ನುಡಿಯುತ್ತಿರಲಿ ತನ್ನ ತಿಂಡಿಗಾಗಿ ಒಂದು ಪಾಪದ ಪಿಂಡವನ್ನು ಪತ್ರಕರ್ತನ ಪ್ರಕಾಶನ ತಂಗಿ ಪ್ರೇಮ ಎಂದು ಆಗ ನುಡಿಯುತ್ತಿರಲಿ ನಿನ್ನಣ್ಣನಾಗಿರುವ ಈ ಗೌಡನ ಸಡೆ. ನೀಚ! ಒಬ್ಬ ಗಂಡಸಿನ ಮೇಲಿದ್ದ ಸೇಡಲ್ಲ, ಒಂದು ಹೆಣ್ಣಿನ ಸ್ಥೂಲವನ್ನು ಸರಿದು ಸೇಡು ತೀರ್ತು ಅಂತ ಕೇಳಿಸ್ಕೊಳ್ಳೋದಲ್ಲ. ನೀನೇನು ಕಾಣ್ತೇನೆ ಗಂಡಸನ ಗುಂಡಿಗೆ ನೋಡು, ನಿನಗೆ ಕೈ ಮುಗಿದು ಬೇಡ್ಕೊತೀನಿ, ನನ್ನ ಪ್ರಾಣನ ಹಾಳು ಮಾಡಬೇಡ. ನನಗೆ ಜೀವನ ಕೊಡು, ನನ್ನ ಪುಣ್ಯ ಬರುತ್ತೆ, ನನಗೆ ಪಾಲು ಕೊಡು. ನಾನು ನಿನಗೆ ಪುಣ್ಯ ಪಡೆದುಕೊಂಡು ನಿನ್ನ ಕೊರಳಿಗೆ ತಾಳಿ ಕಟ್ಟಲು ನೀನೇನು ನಮ್ಮ ಸೋದರ ಮಾಡು ಮಗಳು ಅಲ್ಲ. ಒಂದೇ ರಕ್ತದಲ್ಲಿ ಹಂಚಿಕೊಂಡು ಬಂದ ಕಾಸೆ ಅಕ್ಕರೆ ಮನೆ ಅಲ್ವೇ ಅಲ್ಲ. ಕಾಮದ ಮದ ತುಂಬಿದ ಮಪ್ಪಿನಲ್ಲಿ ಕಾಲು ಜಾರಿ ಬಿದ್ದ ಹೆಣ್ಣು ಮೀನು ನೀನು. ನಿನಗೆ ಏಕೆ ಬೇಕು ಬಾಳು? ತಗಲಿದ ಇಷ್ಟದ ಬಾಟಿಲವನ್ನು ಹೆಸರು ಬದುಕುವ ಆಸೆ ನಿನಗಿದ್ದರೆ ಎಲ್ಲಿ ಅದರ ಸುಲಿಗೆ ಸುಳಿಯಾಗಿ ಬರಬೇಕು ಬರುತ್ತೇನೆ. ದೀಪ, ಎಷ್ಟೊಂದು ವಿಚಿತ್ರವಾಗಿ ಬಂದಿರುವೆ ನನ್ನ ಹಣೆ ಬರವನ್ನ. ಕುಳ್ಳಿ ತಾಳಿಲ್ಲದೆ ಪಾಪದ ಪೆಣ್ಣನ್ನು ಹೊತ್ಕೊಂಡು ತಿರುಗಾಡಿ ಅಂತ ಬದುಕಿಸುವ ನನ್ನ ಹಣೆ ಬರವನ್ನ. ಕಣ್ಣ ಮುಚ್ಚೆ ಕಾಣೆ ಗೋಡೆಯಾಟ ನಮ್ಮ ಬಾಳು. ಇಲ್ಲ, ಈ ಪಾಪದ ಪಿಂಡವನ್ನು ಹೊತ್ಕೊಂಡು ಈ ಭೂಮಿಗೆ ಭಾರವಾಗಿ ನಾನು ಬದುಕಿದ್ದಾರೆ. ಈ ಪಾಪದ ಪಿಂಡ ಈ ಭೂಮಿಗೆ ಜಾರುವ ಬದಲು ನಾನು ಆತ್ಮಹತ್ಯೆ ಮಾಡ್ಕೋಬೇಕು. ನಾನು ಆತ್ಮಹತ್ಯೆ ಮಾಡ್ಕೋಬೇಕು. ಓಪಮ್ಮ ನೀನು ಹೌದಲ್ಲ, ನಾನೇ ನಿನಗೆ ಕೈ ಮುಗಿತೀನಿ ಅಲ್ಲ. ವಿಷ ಬಣ್ಣ ಕೊಟ್ಬಿಡು, ನಾನು ಸಾಯ್ಬೇಕು. ಛೀ, ಸಾಯಬೇಕಂತ ಎಷ್ಟು ಸರಳವಾಗಿ ಹೇಳುವಮ್ಮ. ಅವನು ನೀನು ಸಾಯುವಂತ ಅವಮಾನ ಹೇಗಾಗಿದೆ ಹೇಳು. ಅವಮಾನ ಸಾಯುವಂತೆ ಯಾವ ಬಾಯಿಂದ ಹೇಳ್ಬೇಕನ್ನ? ನನಗಾದ ಮಾನ ಅವಮಾನದ ಮಾತನ್ನ ಅದನ್ನ ಹೇಳಿ ನೊಂದು ಬೆದ್ದು ಹೋಗೋದಕ್ಕಿಂತ ನಾನು ಸಾಯುವುದನ್ನ ಲೇಸು. ನಾನು ಸಾಯಲೇಬೇಕು ಅಲ್ಲ. ಅಂದ್ರೆ ನೀನು ಸಾಯಲೇಬೇಕಾ? ಹೌದು, ನಾನು ಸಾಯಲೇಬೇಕು. ಹುಚ್ಚೆ, ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಳು ಅವಳನ್ನ ನಿಜವಾದ ಗತಿ ಹೆಣ್ಣೆ ಅಲ್ಲ. ಅವಮಾನವನ್ನು ಎದುರಿಸಿ ಬಾಳ ನಿಜ
ಆದ್ರೆ ನಾನು ಸಾಲ ಮಾಡಿ ಸ್ವತಂತ್ರವನ್ನು ಕಳೆದುಕೊಂಡಂತಾಗಿದೆ ಈ ನನ್ನ ಪಾಡು. ಅಂದ್ರೆ ಅಲ್ಲ, ಮೋಸದ ಮಾತಿಗೆ ಸಿಲುಕಿ ಅವನ ಪ್ರೀತಿಯ ಪಂಚದಲ್ಲಿ ಸಿಕ್ಕಿಕೊಂಡು ನಾನೀಗ ಶೀಲವನ್ನು ಕಳ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಹೌದಲ್ಲ, ನನ್ನ ತಪ್ಪು ನಾನು ಒಪ್ಪೋದಿದ್ರೆ ಸತ್ಯ ಬಾಗಿಲು ಹೊರಗೆ ನಿಲ್ಬೇಕಾಗುತ್ತೆ. ನಾನೀಗ 6 ತಿಂಗಳ ಗರ್ಭಿಣಿ ನಿನ್ನ ಪ್ರೀತಿಗೆ ಮಾತನಾಡಿ ನಡೆಸಿದವನು ಯಾರು? ನಿನ್ನ ಸೀರೆಗೆ ಸುಖ ಮತ್ತೆ ಯಾರು? ಅವನು ಹೇಗೆ ಆಗಿರಲಿ, ಎಲ್ಲ ಇರಲಿ, ಮತ್ತು ಬುದ್ಧಿ ಕಲಿಸಿ ನಿನ್ನ ಕೊನೆಗೆ ತಾಳಿ ಕಟ್ಟಿಸುವೆ. ಎಲ್ಲಿದ್ದಾನೆ ಹೇಳು ಪ್ರೇಮ, ಹೇಳು. ಆ ಪಾಪಿ ಇದೇ ಊರಲ್ಲೇ ಇದ್ದಾನೆ. ಇದೇ ಊರಲ್ಲಿ ಅಂದ್ರೆ ಯಾರಬಹುದು? ಅವನು ಬೇರೆ ಯಾರು ಅಲ್ಲ, ಈ ಊರ ಆಗರ್ಭ ಶ್ರೀಮಂತ ರುದ್ರೇಗೌಡ. ರುದ್ರಗೌಡ. ಹೌದಲ್ಲ, ಅವನೇ ಇಷ್ಟಕ್ಕೆಲ್ಲ ಕಾರಣ. ಲೇ ರುದ್ರಗೌಡ, ಊರಿನ ಆಸ್ತಿ ಅಂತಸ್ತನ್ನು ನಿಂಗೆ ಬರೀರ ಸಂತಾನ ಸರ್ವನಾಶ ಮಾಡಿ ಸಂಪತ್ತಿನ ಮಟ್ಟದಲ್ಲಿ ನಡೆಯುವ ನಿನ್ನ ಸಂಪತ್ತನ್ನ ಸರ್ವನಾಶ ಮಾಡಿ ಇದೇ ಬಡವರಿಂದ ನಿನಗೆ ತಕ್ಕ ಮಾತ ಕೆಲಸದಿಂದಲೇ ಚೇರಿಗಾಗಿ ಸಿಡಿದಂತ ಬರೀ ಅದು ನಾನೇ ಅಲ್ಲ. ಹೌದಲ್ಲ, ನನ್ನ ಮಾನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನನ್ನ ಜ್ಞಾನ ನನ್ನ ಮಾತಿಗೆ ಯಾವ ಹೆಣ್ಣು ಬಲಿ ಆಗ್ಬಾರ್ದು. ಆ ನರ ಹಂತಕರಿಗೆ ತಕ್ಕ ಪಾಠ ಕಲಿಸುವ ನಾಸಿ ಮನೆ ಹಾಕಬೇಕ, ನಾಸಿ ಮನೆ ಹಾಕಬೇಕು. ತಂಗಿ, ಬೆಳಗುವ ಸೂರ್ಯನ ಸಾಕ್ಷಿಯಾಗಿ ಹಸಿರುವಂತ ಭೂಮಿ ತಾಯಿ ಸಾಕ್ಷಿಯಾಗಿ ಬೀಸುವ ತಂಗಾಳಿ ಸಾಕ್ಷಿಯಾಗಿ ನಿನ್ನ ಮುಗಡಿನ ಕೊರಳಿಗೆ ಯಾವ ಕೈಯಿಂದ ಅವಮಾನವಾಗಿದೆ, ಅದೇ ಕೈಯಿಂದ ನಿನಗೆ ಕಟ್ಟಿಸಲೇ ಕೊರಳಿಗೆ ತಾಳಿ. ಇದು ನನ್ನ ಮುನ್ನಡೆಗೆ ಶಿವರಾಯನ ಸಾಕ್ಷಿಯಾಗಿ ತಂಗಿ. ಅಲ್ಲ, ನೀನು ಮನುಷ್ಯ ಅಲ್ಲಲ್ಲ, ನನ್ನ ಪಾಲಿನ ದೇವರಲ್ಲ, ನನ್ನ ಪಾಲಿನ ದೇವರು. ನನ್ನ
ನಡೆಯೋಣ ಹೋಗೋಣ. ಪ್ರೇಮ ನಡೆಯಮ್ಮ, ಮನೆಗೆ ಹೋಗೋಣ. ಅವನ ನಿಜವಾದ ಗರತಿ ಹೆಣ್ಣೆ ಅಲ್ಲ, ಅವಮಾನದಲ್ಲಿ ಎದುರಿಸಿ ಬಾಳ ನಿಜವಾದ ಗರತಿಯಮ್ಮ. ಗರತಿ ಆಗಿದ್ರೆ ಸಾಧಿಸಬಹುದಾಗಿತ್ತಲ್ಲ, ಆದ್ರೆ ನಾನು ಸಾಲ ಮಾಡಿ ಸ್ವತಂತ್ರವನ್ನು ಕಳೆದುಕೊಂಡಂತಾಗಿದೆ. ಏನದಪ್ಪ ಅದು? ಅಂದ್ರೆ ಅಲ್ಲ, ಮೋಸದ ಮಾತಿಗೆ ಸಿಲುಕಿ ಅವನ ಪ್ರೀತಿಯ ಪಂಚದಲ್ಲಿ ಸಿಕ್ಕಿಕೊಂಡು ನಾನೀಗ ಶೀಲವನ್ನು ಕಳ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಹೌದಲ್ಲ, ನನ್ನ ತಪ್ಪು ನಾನು ಒಪ್ಪೋದಿದ್ರೆ ಸತ್ಯ ಬಾಗಿಲು ಹೊರಗೆ ನಿಲ್ಬೇಕಾಗುತ್ತೆ. ನಾನೀಗ 6 ತಿಂಗಳ ಗರ್ಭಿಣಿ. ನಿನ್ನ ಪ್ರೀತಿಗೆ ಮಾತನಾಡಿ ನಡೆಸಿದವನು ಯಾರು? ನಿನ್ನ ಸೀರೆಗೆ ಸಿಗಲಿಲ್ಲ ಮತ್ತೆ ಯಾರು? ಅವನು ಯಾರೇ ಆಗಿರಲಿ, ಎಲ್ಲ ಇರಲಿ, ಮತ್ತು ಬುದ್ಧಿ ಕಲಿಸಿ ನಿನ್ನ ಕೊನೆಗೆ ತಾಳಿ ಕಟ್ಟಿಸುವೆ. ಎಲ್ಲಿದ್ದಾನೆ ಹೇಳು ಪ್ರೇಮ, ಹೇಳು. ಆ ಪಾಪಿ ಇದೇ ಊರಲ್ಲೇ ಇದ್ದಾನೆ. ಇದೇ ಊರಲ್ಲಿ ಯಾರಮ್ಮ ಅವನು? ಅವನು ಬೇರೆ ಯಾರು ಅಲ್ಲ, ಈ ಊರ ಆಗರ್ಭ ಶ್ರೀಮಂತ ರುದ್ರೇಗೌಡ. ರುದ್ರಗೌಡ. ಹೌದಲ್ಲ, ಅವನೇ ಇಷ್ಟಕ್ಕೆಲ್ಲ ಕಾರಣ. ಲೇ ರುದ್ರಗೌಡ, ಊರಿನ ಆಸ್ತಾಂತಸ್ಥನ್ನು ನಿಮಗೆ ಬರೆಯ ಸಂತಾನ ಸರ್ವನಾಶ ಮಾಡಿ ಸಂಪತ್ತಿನ ಮಧ್ಯದಲ್ಲಿ ನಡೆಯುವ ನಿನ್ನ ಸಂಪತ್ತನ್ನ ಸರ್ವನಾಶ ಮಾಡಿ ಇದೇ ಬಡವರಿಂದ ನಿನಗೆ ತಕ್ಕ ಪಾಠ ಕಲಿಸದಿದ್ದರೆ ಚೇರಿಗಾಗಿ ಸಿಡಿದಂತ ಮರಿ ಅದು ನಾನೇ ಅಲ್ಲ. ಹೌದಲ್ಲ, ನನ್ನ ಮಾನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನನ್ನ ಧ್ಯಾನ ನನ್ನ ಮಾತಿಗೆ ಯಾವ ಹೆಣ್ಣು ಬಲಿ ಆಗ್ಬಾರ್ದು. ಆ ನರಹಂತಕರಿಗೆ ತಕ್ಕ ಪಾಠ ಕಲಿಸುವ ನಾಸಿ ಮನೆ ಹಾಕಬೇಕು, ನಾಸಿ ಮನೆ ಹಾಕಬೇಕು. ತಂಗಿ, ಬೆಳಗುವ ಸೂರ್ಯನ ಸಾಕ್ಷಿಯಾಗಿ ಇರುವೆ, ಹಸಿರುವಂತ ಭೂಮಿ ತಾಯಿ ಸಾಕ್ಷಿಯಾಗಿ ಇರುವೆ, ಬೀಸುವ ತಂಗಾಳಿ ಸಾಕ್ಷಿಯಾಗಿ ಇರುವೆ. ನಿನ್ನ ಮುದಡಿನ ಕೊರಳಿಗೆ ಯಾವ ಕೈಯಿಂದ ಅವಮಾನವಾಗಿದೆ, ಅದೇ ಕೈಯಿಂದ ನಿನಗೆ ಕಟ್ಟಿಸುವೆ ಕೊರಳಿಗೆ ತಾಳಿ. ಇದು ನನ್ನ ಮುನ್ನಡೆಗೆ ಶಿವರಾಯನ ಸಾಕ್ಷಿಯಾಗಿ ಇರುವೆ. ತಂಗಿ, ಅಲ್ಲ, ನೀನು ಮನುಷ್ಯ ಅಲ್ಲಲ್ಲ, ನನ್ನ ಪಾಲಿನ ದೇವರಲ್ಲ, ನನ್ನ ಪಾಲಿನ ದೇವರು. ನನ್ನ
ಪ್ರೇಮ ನಡೆಯಮ್ಮ ಮನೆಗೆ ಹೋಗೋಣ. ತಂಗಿಯನ್ನು ತಪ್ಪಿಕೊಂಡು ಚಂದ ಮಾವನ ಹಾಡಾಡುತ್ತಾ ಬಾಳು ಕೊಡಿಸಿವೆ ಎಂದು ತನ್ನ ಮನೆಗೆ ಕರೆದುಕೊಂಡು ಹೋದನಲ್ಲ ಗೊಂಬಿ ಬಸರಾದ ಗೊಂಬಿನ ಪ್ರಕಾಶನ ತಂಗಿ ಪ್ರೇಮನ. ಹೋಗೋಣನಾಗ ಹೋಗು, ನಿನಗೇನು ಗೊತ್ತು ಈ ಊರೇ ಆಳುವ ಅಧಿಪತಿ ರುದ್ರೇಗೌಡರ ಗಮ್ಮತ್ತ. ಒಂದೇ ಸಾಕ್ಷಿ ಇದ್ದರೆ ಸಾಕು ನಿನ್ನ ಬಿಸಿರತ್ತನೆ ಉಸಿರ ನಿಲ್ಲಿಸಕ್ಕೆ. ಅದೇ ರೀತಿಯಾಗಿ ಪ್ರೇಮ ಪಾತ್ರವನ್ನು ಮಾಡಿರ್ತಕ್ಕಂಥ ಶಶಿ ಅಕ್ಕಣ್ಣವರಿಗೆ ನಮ್ಮ ಪಾತ್ರಧಾರ ಆಗಿರ್ತಕ್ಕಂಥ ಗಂಟಪ್ಪ ಶಿವಬಂಡಿ ಅವರು ಸನ್ಮಾನಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಗೌರಿ ಪಾತ್ರ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈ
ಸುಳ್ಳು. ಈ ಕಲಿಯುಗವೇ ಸುಳ್ಳು. ಈ ಸುಳ್ಳಿನ ಸುಳಿಯಲ್ಲಿ ಸಿಕ್ಕು ಸತ್ತ ಸುಳ್ಳನ ಸುಳ್ಳಿನ ನಾಶವಾಗಿದೆ ಈ ಕಲಿಯುಗದಲ್ಲಿ. ಮುದ್ದು ಬಡವರಿಗೆ ಬಣ್ಣದ ಮಾತಾಡಿ ಕೋಟಿ ಮೇಲೆ ಬಾಳುವ ಓಟು ನಿಂತುಕೊಂಡು ಈ ದಾಂಶದಲ್ಲಿ ಕೋಟೆ ಹಾಕುವ ಕುಳಿತುಕೊಳ್ಳುವರು ಈಗಿನ ಕಾಲದ ವಂಚಕರು. ಬಡ ರೈತನ ಮಗ ಓದಿಯಿಂದ ಕಲಿತು ನೌಕರಿ ಕೇಳಲು ಹೋದ ಇದು ಸುಳ್ಳು. ಕೊಲೆ ಮಾಡಿದ ಕೊಲೆಗಾರನಿಗೆ ಗೌರವದ ಚಾಪು ತೆಗೆದಿಟ್ಟು ಸಲಹೆ ಕೊಡುತ್ತ ಇದು ಸುಳ್ಳು ಎಂದು ಸತ್ಯ ನುಡಿಯಲು ಹೋದರೆ ಇದು ಸುಳ್ಳು ಎಂದು ಥ್ಯಾಂಕ್ ಯು.
ಈ ಊರಿನ ಅಗರ್ಭ ಶ್ರೀಮಂತ ರುದ್ರೇಗೌಡರಿಗೆ ಓ ಸೂರ್ಯ ಬಾಮಿತ್ರ, ಹೇಗಿದ್ದರಿಂದ ಹೋದ ಆಗಮದ ಪಯಣ? ನನ್ನ ಆಗಮನದ ಪಯಣದಲ್ಲಿ ಯಾವ ಅಗ್ನಿಯ ಆತಂಕವಿಲ್ಲದೆ ಆಕಾಶದಲ್ಲಿ ಹಾರುವ ಅಗ್ನಿಯು ವಿಫಲವಾಯಿತು ಗೌಡ. ವೆರಿ ಗುಡ್ ಸೂರ್ಯ, ಅಂದಾಗೆ ನೀನು ಹೋದ ಕೆಲಸ. ಗೌಡ, ಈ ಸೂರ್ಯ ಚಂದ್ರ ಸರ್ವನಾರಾಯಣ ಸೂರ್ಯನ ಮುಂದ ಜಾರಿತನದಲ್ಲಿ ಜಾರಿ ಹೋದ ಕೆಲಸ ಯಾವುದು ಇಲ್ಲ ಗೌಡ. ಅಂದ್ರೆ ಈ ಊರಿನ ಬಡ ಬಿದ್ದರಿಗೆ ಸೇರಬೇಕಾದ 25 ಎಕರೆ ಜಮೀನು ಸರ್ವೇಗ ಸರ್ವನಾರನ ಮುಷ್ಟಿಯಲ್ಲಿ ಸೇರಿದಂತೆ ಆಯಿತು. ಹೌದು ಗೌಡ. ತಗೋ ಗೌಡ, ನಿನಗೆ ಸೇರಬೇಕಾದ 25 ಎಕರೆ ಒರಿಜಿನಲ್ ಕಾಗದ ಪತ್ರಗಳು. ಶಬಾಷ್ ಸೂರ್ಯ ಶಬಾಷ್, ಮೆಚ್ಚಿದೆ ನಿನ್ನ ಜಾಣತನಕ. ಇಂದಿನಿಂದ ಬರ ಸ್ನೇಹಿತನಲ್ಲ, ನನ್ನ ಪಾಲಿಗೆ ಪರಮಮಿತ್ರ. ಓ ಅನನಾಗ, ಅವರ ಜೊತೆಯಲ್ಲೇ ಹೌದು ಜೊತೆಯಲ್ಲಿ ಪ್ರೇಮನ ಕರೆದುಕೊಂಡು ಬಂದೆ. ಅದಕ್ಕೆ ನಾವೇನು ಮಾಡಬೇಕು? ತಾವು ದೊಡ್ಡ ಮನಸ್ಸು ಮಾಡಿ ಪ್ರೇಮನ ಕೊರಳಿಗೆ ತಾಳಿ ಸಾಕು ನಿಲ್ಲಿಸು ಅನನಾಗ. ನೀನು ಹೇಳೋದೆಲ್ಲ ಅರ್ಥವಾಯ್ತು. ಗಂಡ ಸತ್ತ ಮುಂಡೆಗೆ ಕತ್ತಿಗೆ ತಾಳಿ ಕಟ್ಟಿ ಗಂಡನಾಗಂತಾರ. ಹೌದು ಗೌಡ್ರೆ, ಅದು ಎಂದಿಗೆ ಸಾಧ್ಯವಿಲ್ಲ. ಯಾಕಂದರೆ ಕಣ್ಣ ಸುಖದಾಸಿಗೆ ಗಂಡಸರಿಗೆ ಸೆರಗಾಸುವ ಸುಲಿಗೆಯ ಸುಳ ಇವರೊಂದು. ನಾಲಿಗಿನ ಹಿಡಿತದಲ್ಲಿ ಇಟ್ಟುಕೊಂಡ ಮಾತನಾಡು. ಎಲ್ಲದರ ರಸೆಯನ್ನು ಒಯ್ಯುವ ಅಲ್ಲನ್ನು ಬಂದಿಯ ಎಲ್ಲ ಭಾರತದ ಹೊಂದು. ಸೀರೆ ಧರಿಸಿದ ನಾರಿಯರೆಲ್ಲ ಒಂದಾಗಿದ್ದರೆ ಅರ್ಧರಾತ್ರಿ ಕತ್ತಲ ಕೋಣೆಯಲ್ಲಿ ಧ್ವಜ ತೆಗೆದುಕೊಳ್ಳುತ್ತಿರಲಿಲ್ಲ. ಅದರ ಬದಲು ಮನೆಯ ಜಗಲಿ ಮೇಲೆ ಕುಂದಿರಿಸಿ ಪೂಜಿಸುತ್ತಾ ಇದ್ರು. ಸಾಕು ನಿಲ್ಲಿಸಿ ವಲಸು ಶಬ್ದಗಳ ವರ್ಣನೆ. ಎಣ್ಣೆ ಮಣ್ಣು ಮಣ್ಣು ಅನ್ನುವ ಅರ್ಥರತೆಯಾದ ತಿರುಬಾಕಿ. ನೋಡ್ರೆ, ನಿಮ್ಮ ಕಾಲಿಗೆ ಬೇಡಿಕೊಳ್ಳುತ್ತೇನೆ, ಪ್ರೇಮದ ಕೊರಳಿಗೆ ತಾಳಿ ಕಟ್ಟಿ. ನಾನು ಮಾಡಿದ ತಪ್ಪಿಗೆ ನೀನ್ ಇವ್ರ ಕಾಲಿಡುವುದ ಬೇಡ ಅಣ್ಣ, ಬೇಡ. ಚೆನ್ನಾಗಿದೆ ಪ್ರೇಮ, ನಿನ್ನ ಕಣ್ಣೀರಿನ ನಾಟಕ. ಅದು ನಾಗರ ಸಂಘದ ಚಕ್ಕಂಡ ರುದ್ರೇಗೌಡರ ಕೈಯಿಂದ ತಾಳಿಯ ಸಂಬಂಧ. ಸಾಕು ನಿಲ್ಲಿಸು. ಸಂಬಂಧದ ಅನುಬಂಧದ ಅರ್ಥನ ಕೇಳಿದ ಮಂಗಕ್ಕನೋ ನೀನು. ಮಂಗ ಆ ರಾಮಾಯಣದಲ್ಲಿ ಶ್ರೀರಂಗಪಟ್ಟಣದ ಮಂಗನಿಂದಲೇ ಭಸ್ಮವಾಯಿತು. ಆದರೆ ಈ ದಿನ ಈ ಮಂಗನಿಂದ ನೀನು ಒತ್ತ ಪಿಂಡನೇ ಭಸ್ಮ. ಎಲ್ಲಿದ್ದೀರಿ ಬರಲೇ?
ಲೇ ಕಾಲಭೈರ, ಇವನ ಕೈ ಕಾಲುಗಳನ್ನು ಕಟ್ಟಿ ನನಗೆ ಮುಖಕ್ಕೆ ಬಿಗಿರಲೇ ಬೇಡಿ, ನಮ್ಮನ್ನ ನೋಡಿಬೇಡಿ. ನಿಮ್ಮ ಕಾಲು ಬಿದ್ದರೆ ಅವನನ್ನು ಬಿಟ್ಬಿಡಿ. ಬಿಟ್ಟೆ ಬಿಡಬೇಕೆ? ಸಾಯಿ ಮಗನ ಸಾಯಿ. ಅಣ್ಣ, ಏ ಪ್ರೇಮ, ಅಣ್ಣ ಅಂತಾರೆ ಅಣ್ಣ ಅಂತ ಅಡ್ಡ ಬಂದೆ ನಿನಗೂ ಈ ಸ್ಥಿತಿ ಬಂದ್ರೆ ಬರಬಹುದು. ಸರಿ ದೂರ ಗೌಡ, ಎರಡು ಕೈಗಳನ್ನು ಕಟ್ಟಿ ಚಾಟಿಯಿಂದ ಹೊಡೆಯಿರಲು ನೀವು ಗಂಡಸರನ್ನು ಹಣಹೇಡಿಗಳೇ. ನೀವು ನಿಜವಾಗಿ ನಿಮ್ಮ ಗಂಡಸರಾಗಿದ್ದರೆ ಕಟ್ಟಿದ ಕೈಗಳನ್ನು ಬಿಚ್ಚಿ ಹೊರೆಯ ಹೆದೆ ಕೊಟ್ಟದಲ್ಲಿ ಆಗ ಗೊತ್ತಾಗುತ್ತೆ ನಿಮ್ಮ ಹಣನಾಗರ ಪೌರೇಶಿ ಎಂತದ್ದು ಎಂದು. ಏ ನಮ್ಮ ಗಂಡಸಿನ ಬಗ್ಗೆ ಮಾತಾಡ್ತೇವೆ. ನಾನು ನಿಮ್ಮನ್ನು ಸುಮ್ಮನೆ ಬಿಟ್ಟರೆ ನಮ್ಮ ಗಂಡಸ್ತನಕ್ಕೆ ಅವಮಾನ. ನಾನೇ ನರಳಿ ಸಾಯಿ ಮಗನೇ. ಗೌರವ ಜಾತಿ. ಲೇ ಬಡವರ ಮಧ್ಯದಿಂದ ಬಂದು ಬಳಸಿದ ಭಿಕಾರಿಗಳೇ, ನೀವು ನಿಜವಾಗಿ ನಿಮ್ಮ ಪರವನ್ನು ಹಂಚಿಕೊಂಡು ಹುಟ್ಟಿದ ಮಕ್ಕಳಾದರೆ ಹುಟ್ಟಿದ ಮಕ್ಕಳಾದ ವಿಚಾರಗಳನ್ನು ಕೊಟ್ಟನಲ್ಲಿ ಲೇ ಬಡಕತ್ತೆ. ಅಯ್ಯೋ ಪಾಪಿಗಳ, ಕೊನೆಗೂ ನಮ್ಮನ್ನು ಸಾಯಿಸ್ಬಿಟ್ಟ ನೀಚ. ಅಲ್ಲ, ಅದ ಮಾತಾಡಲ್ಲ. ತಂಗಿ ಎದ್ದೇಳಮ್ಮ, ನಿನ್ನ ಅಣ್ಣನಿಗೆ ಏನೂ ಆಗೋದಿಲ್ಲ. ಹೌದಮ್ಮ, ನಿನ್ನ ನನಗೆ ಏನೋ ಆಗುವುದಿಲ್ಲ. ಅಣ್ಣ, ನೀನ್ ಹೇಳುದು ನಿಜವೇನಣ್ಣ? ಹೌದಮ್ಮ ತಂಗಿ, ನಿನ್ನ ಅಣ್ಣನಿಗೆ ಏನೂ ಆಗೋದಿಲ್ಲ. ಆ ಬದ್ಮಾಸ್ ಗೌಡರಿಗೆ ಇವ ನರ ನಾಗರ ತಂಗಿ, ನರ ನಾಗರ. ಅಣ್ಣ, ನೀವು ನಮ್ಮ ಪಾಲಿನ ದೇವರಣ್ಣ, ನಮ್ಮ ಪಾಲಿನ ದೇವರು. ಬಾಣ ಹೋಗೋಣ. ಬಂದಂಗ ಹೊಡೆದು ಪಾರಾಯಿಬಿಟ್ಟ ಅನುನಾಗ. ಏನು ನಿಮಗೆ ಬಡದು ಬಚ್ಚವನ್ನ ಆ ಬೋಳಿ ಮಗ ಅನುನಾಗ? ಹೌದ್ರಿ ಗೌಡ್ರೆ, ಹೌದು. ಸೂರ್ಯ ನಮ್ಮ ಶತ್ರು ಇಲ್ಲ, ಶತ್ರು ಯಾರು? ಅವನೇ ನೋಡ್ರಿ ಪತ್ರಕರ್ತ ಪ್ರಕಾಶ. ಪ್ರಕಾಶ ಮಿತ್ರ, ಇದೇ ಪತ್ರಕರ್ತನೆಲ್ಲ ಹಚ್ಚುವೆ ಕಿಚ್ಚು. ಒಬ್ಬರಿಗೊಬ್ಬರೇ ವೈರತ್ವ ಬೆಳೆಸಬೇಕು, ಇದೇ ನಾನು ಹಚ್ಚುವ ಕಿಚ್ಚು. ತಂಗಿ ಪ್ರೇಮ, ಎಲ್ಲಿರುವೆ ಮಾ, ಹೇಗಿರುವೆ? ಹಿಂದಿಗೆ 6 ತಿಂಗಳಾಯ್ತು. ಈ ಅಣ್ಣಂದಿರನ್ನು ಮರೆತು ಎಲ್ಲಿರುವೆ ತಾಯಿ, ಹೇಗಿರುವೆ? ಈ ಅಣ್ಣನ ತುತ್ತು ಮರೆತು ಮರೆಯಾಗಿ ಎಲ್ಲಿರುವೆ ತಾಯಿ, ಎಲ್ಲಿರುವೆ?
ಮರೆತು ಎಲ್ಲಿದೆ ತಾಯಿ? ಕೈಯಿಂದ ಕಾಡವೇ ತಂದೆ, ಬಡತನೆಂಬ ದಡಿಯಲ್ಲಿ ಹಿಂದಕ್ಕೆ ಚಿಕ್ಕಂದಿರ ತಂದೆ ತಾಯಿಯನ್ನು ಕಸಿದುಕೊಂಡು ಕೊನೆಗೆ ಇದ್ದೊಬ್ಬ ತಂಗಿ ಪ್ರಾಯದ ವಯಸ್ಸಿನಲ್ಲಿ ಇಬ್ಬರು ಅಣ್ಣಂದರನ್ನು ಬಿಟ್ಟು ಕಾಣೆ ಆಗಲೆಂದು ಬರೆದಿಯಾ ನನ್ನ ತಂಗಿ ಅಣಿಯಲ್ಲಿ? ನಿಮ್ಮ ಕಣ್ಣಲ್ಲಿ ನೀರು? ಹೌದು ಶ್ರುತಿ, ನನ್ನ ಕಣ್ಣಲ್ಲಿ ಅರಿಯುವುದು ನೀರೇ. ಆದರೆ ಇದೇನೋ ನನಗೆ ಹೊಸದಲ್ಲ. ಸದಾ ನನ್ನ ಕಣ್ಣಲ್ಲಿ ಅರಿಯುವುದು ಸಂಕಟ ಎಂಬ ಸಾಗರ. ಅಂದ್ರೆ ನಿಮ್ಮ ತಂಗಿ ಪ್ರೇಮ? ಹೌದು ಹೌದು ಶ್ರುತಿ, ಇಂದಿಗೆ 2 ತಿಂಗಳವಾಯಿತು ನನ್ನ ತಂಗಿಯ ಕಾಣೆಯಾಗಿ. ಅಂದಿನಿಂದ ಇಂದಿನವರೆಗೂ ಅವಳ ನೆನಪಿನ ಕಣ್ಣೀರು ಸದಾ ನನ್ನ ಕಣ್ಣಲ್ಲಿ ಹರಿತಾ ಇದೆ ಶ್ರುತಿ. ಪ್ರಕಾಶ್, ಅವಳ ನೆನಪಿನಲ್ಲಿ ಈ ರೀತಿ ಕಣ್ಣೀರು ಹಾಕುತ್ತಾ ಕುಳಿತರೆ ಹೇಗೆ? ಇಂದಲ್ಲ ನಾಳೆ ಆದ್ರೂ ನಿಮ್ಮ ತಂಗಿ ಸಿಕ್ಕೇ ಸಿಗುತ್ತಾಳೆ. ನಿಜ, ನನ್ನ ತಂಗಿಯಿಂದಲೂ ನಾಳೆ ಸಿಕ್ಕೇ ಸಿಗುತ್ತಾಳೆ ಅನ್ನುವ ಭರವಸೆ ನನಗಿದೆ. ಆದರೆ ನನ್ನಣ್ಣ ಮನೆಯಲ್ಲ ಹಗಲು ಇರಲು ತಂಗಿಯ ನೆನಪಿನಲ್ಲಿ ಮನದಲ್ಲಿ ಕೊರಗುತ್ತಾ ಇದ್ದೇನೆ ಶ್ರುತಿ. ಈ ನನ್ನಣ್ಣ ತಂಗಿಯ ನೆನಪು ಮಡಿಸಿದ್ದಕ್ಕೆ ಈಗ ಉಳಿದಿದ್ದು ಒಂದೇ ದಾರಿ. ಹಾಗಾದ್ರೆ ಮತ್ತೆ ಏನ್ ಮಾಡ್ಬೇಕಂತ ಮಾಡಿದ್ದೀರಿ? ಶ್ರುತಿ, ನೀನು ನನ್ನ ಕೈ ಹಿಡಿದು ಅಣ್ಣನಿಗೆ ತಕ್ಕ ಸೊಸೆಯಾಗಿ ಮನೆ ಬೆಳಗುವ ಶ್ರೀ ಗೌರಿ ನೀನು ಆಗಬೇಕು ಶ್ರುತಿ. ನಿನ್ನ ಮಾತಿನಂತೆ ನಡೆದುಕೊಂಡು ನಿಮ್ಮ ಅಣ್ಣನನ್ನು ತಂದೆಗಿಂತ ಹೆಚ್ಚಾಗಿ ನಾನು ನೋಡಿಕೊಳ್ಳುತ್ತೇನೆ. ನೀನು ಆಡುವ ಮಾತು ಸತ್ಯನಾ? ನಿನ್ನ ಹೆತ್ತ ಪ್ರಾಣಿಗೆ ಮೇಲಾಗಿದೆ ಸತ್ಯ. ಐದಾರು ಶ್ರುತಿ.
ಮಲ್ಕೊಂಡೈತಿಲಿ ತಿರ್ಕೊಂಡು ತಿನ್ನವನ ಸ್ವಲ್ಪ ಹಾದಿ ಬಿಟ್ಟು ಮಲ್ಕೊಳ್ಳಲಿ ಲೇ ಮಗನ ಜಾಡಿ ಸ್ವಪ್ನ ಹುಡುಗಾರ ಎದ್ದು ಅರ್ಧೋಗಿತ್ತು ಎದ್ದವಲೇ ಬೋಳಿ ಮಗನ ಏನಾಗೈತಲೇ ದೋಸ್ತ ಕ್ವಾರ್ಟರ್ ಕುಡಿದು ಆತ್ಮಹತ್ಯೆ ಮಾಡಿಕೊಂಡೇನೋ ಗೆಳೆಯ ಜನ್ಮದ ಜೋಡಿ ಪಿಕ್ಚರ್ ನೋಡಿದಕ್ಕ ನಮ್ಮ ಮನೆಗಿನ ಸ್ವಾರೇನ ರೊಕ್ಕನ ಕಳು ಮಾಡಿದ್ವಲ್ಲೋ ಈ ಹೀರೋನಿ ಕನಕಗತ್ತನೆ ಕೆಟ್ಟ ಬೆಂಗಳೂರಿಗೆ ಹೋಗ್ಬೇಕಂತ ನಮ್ಮ ಕಣದಾಗಿನ ಕವಳಿನ ಮಾರಿಬಿಟ್ಟಿದ್ವಲ್ಲೋ ಗೆಳೆಯ ಎಲ್ಲ ಚಂದ್ರ ನಾವು ಒಂದು ಬಗ್ಸದಾಗ ಒಂದು ಹೆಜ್ಜೆ ಹೊತ್ತು ಈಗ ಸರಿಯಾದ ನೋಡು ಮಗ ಮಗನ ಖುಷಿಯಾದಾಗ ನಿಷೇಧಾಗ ಮಲ್ಕೊಂಡ್ರೆ ಡಿಸ್ಟರ್ಬ್ ಮಾಡ್ತೀಯ ಬೋಳಿ ಮಗನ ನೋ ಅವಾಜ್ ನೋ ಸೌಂಡ್ ನಾನಲ್ಲಿ ಅಪ್ಪ ನಿನ್ನ ನಿನ್ನ ನಾನು ನಿನಗೆ ಹೇಳಿಲ್ಲ ನೋ ಅವಾಜ್ ನೋ ಸೌಂಡ್ ಅವಾಜ್ ಗಿವಾಜ್ ಮಾಡಿದ್ರೆ ಕಟ್ಟ ಮಾಡ್ಬಿಡ್ತೀನಿ ಮಗನ ಇದು ಒಳ್ಳೆ ಗಾಚಾರ ಬಂತ ನೋಡ್ರಿ ಅಲ್ರಿ ಹಿರಿಯರು ಸುಮ್ಮನೆ ಹೇಳಲ್ರಿ ಹುಡುಕರು ಬುದ್ಧಿ ಕೋತಿ ಬುದ್ಧಿ ಅಂತ ನಾನಲ್ಲಿ ಅಪ್ಪ ನಿನ್ನ ದೋಸ್ತ ಗಂಟೆ ಏ ಗಂಟೆ ಯಾವನಲ್ಲಿ ಬೆವರ್ಸಿ ನೀನ್ ಯಾವನಂತ ನನಗೆ ಗೊತ್ತಿಲ್ಲಲೇ ಒಗ್ಗ ಇವನು ಅವನು ಕ್ವಾಣದ ಮುಂದೆ ಕಿನ್ನದಿ ಬಾರಿಸಿದ್ರ ಕೋಣೆ ಯಾವುದು ಬಾಲ ಯಾವುದು ಅಂತಿತ್ತಂತ ಈ ಮಗ ಇವ ನನ್ನ ಸಡ್ಲು ಬಿಟ್ರೆ ಸುಮ್ಮನೆ ಬಿಡಂಗಿಲ್ಲ ಇವನು ನಾನೇ ನಿಷೇಧಿಸಿ ಬಿಡ್ಬೇಕಲ್ಲ ನನ್ನ ಹೆಸರು ಕೀಲಿಕಾಯಿ ನಿಂದ ಕೀಲಿಕಾಯಿ ನಿಮ್ ತಾತಂದು ಯಾವ ಕಾಯಪ್ಪ ನಮ್ ತಾತಂದು ಕುಂಬಳಕಾಯಿ ತಾತಂದು ಬೆಂಡೆಕಾಯಿ ತಾತಂದು ಬುಡ್ಡು ಮೆಣಸಿನಕಾಯಿ ತಾತಂದು ಸೌತೆಕಾಯಿ ಸಾಕು ನಿಲ್ಸಲೇ ಕೀಲಿಕಾಯಿ ನಾನು ಕೇಳಿದ್ದೆ ನಿಮ್ಮ ತಾತಂದಲ್ಲಿ ನಮ್ ತಾತಂದು ಬದನೆಕಾಯಿ ಹೌದು ಮತ್ತೆ ನಮ್ಮ ವಂಶದ ಹೆಸರೆಲ್ಲ ಕೇಳಿದ್ರಿ ಮತ್ತ ನಿಮ್ಮದು ವಂಶದ ಹೆಸರು ಹೇಳ್ತೀರಾ ಕೊತ್ತ ಭಾವನೆ ಹಿರಿಯ ಮಗ ಸಿದ್ದಪ್ಪನ ಮೊಮ್ಮಗ ಇವ ನಾಗರಾವ್ ಇವ ನಾಗರಾವ ನೀ ಯಾವರ ಆವಾಗ ಮಾರಾಯ ಈಗ ನನ್ನ ಪಾಡಿಗೆ ನಾನು ಹೋಗ್ತೀನಿ ನನ್ನ ಬಿಟ್ಟು ಬೇಡ ಬೇಡಂಗಿಲ್ಲ ಮತ್ತೇನ್ ಮಾಡ್ಬೇಕಂತ ಮಾಡಿಯಪ್ಪ ನಾಗರಾವು ನಿನ್ನ ಕೊರಳಾಗ ಸುತ್ತಕೊಂಡು ಎರಡು ಕಾಲು ಸಂದಿನಾಗ ನಿನ್ನ ಬಾಯಿಗೆ ಬರ್ಬೇಕಂತ ಮಾಡೀನಿ ತಪ್ಪಾಗೈತಪ್ಪು ನಾಗರಾವು ನೀನು ತಂಟೆ ಕೇಳೋಣ ಜನ್ಮಕ್ಕೆ ಬರೋದಿಲ್ಲ ಗುರುವೇ ನಾನಿನ್ನು ಶಂಭೋ ಶಂಕರ ಈ ನಿಷೇಧವ್ರು ಆಶೀರ್ವಾದ ಸದಾ ನಿನ್ನ ಮೇಲೆ ಇರ್ತದೆ ಶಿಷ್ಯ ತೋರಿ ನಾವು ಏನು ಗಾಚಾರ ಹೊಂಟು ಬಿತ್ತಂತೀನ್ರಿ ನಮಗ ನಮ್ಮ ಮನೆ ಬರೋಣ ಹಿಂಗೈತಿ ನೋಡು ಸೂಜಿ ಮುಳ್ಳೆ ಹೂವನ ಹೃದಯ ತುಂಬಿಕೊಂಡೆ
ಕಲ್ಲೆತ್ತ ಗಚ್ಚಿಗೆ ಬೆಳೆದ ಮುತ್ತಾದವನು ಅಪ್ಪ ಸಾಕ್ತೇವೋ ನಾನು ನಿನ್ ಜೋಡಿ ಇರುವ ಲಿಂಗದಕಾಯಿ ನೀನ ತುಪ್ಪದಿನಕಾಯಿ ನಾ ಎಲ್ಲೋ ಕೊತ್ತು ಮಾವಿನಕಾಯಿ ಅಂತ ಮಾಡಿದ್ದೆ ಹೌದು ಮತ್ತ ಇದೆಂಗ ನಿನಗ್ ಗೊತ್ತಾಯ್ತು ನಾನ ಇಷ್ಟು ಮಟ್ಟ ಹಾಗೆ ಮಾಡಿದ್ದು ಮರಿಗೆ ನಿಂತು ಎಲ್ಲಾ ನೋಡಿದೆ ನೀನ್ ಅಷ್ಟೇ ನೋಡಿದ್ಯಲ್ಲ ಸಾಕು ಮತ್ತೆ ಬೇರೆದವ್ರಂತೂ ಯಾರು ನೋಡಿಲ್ಲಲ್ಲ ಇರ್ಬಿಡು ಈ ಕೈಯಾಗ ಏನೋ ಹೊಸದಾಗಿ ಹಿಡ್ಕೊಂಡ್ ನಿಂತಿಯಲ್ಲ ಏನು ಮತ್ತ ಪಿಕ್ಚರ್ ಹೀರೋಯಿನ್ ಕೊಟ್ಟು ಏನು ನಾಟಕದಾಗ ಪಾತ್ರ ಮಾರ ಹುಡುಗಿಯರ್ ಕೊಟ್ಟೋಣ ಅಲ್ಲ ಗೌರಿ ಇದು ಒಂದು ಹೊಸದಾಗಿ ಬಂದ ಭವಾನಿ ವಾಣಿ ಅಂತ ಭವಾನಿ ವಾಣಿ ಅದೆಂತ ಹೊಸದಪ್ಪ ಇದ್ರ ಇರೋದು ಭವಾನಿ ಭೋಗಾಣಿ ಅಲ್ಲ ನನ್ನ ಬಂಗಾರದ ಗಿಣಿ ವಿಜಯವಾಣಿ ಕರ್ನಾಟಕ ವಾಣಿ ಅಂತ ಇರುತ್ತಲ್ಲ ಅದರಂತೆ ಇದು ಒಂದು ಹೊಸದಾಗಿ ಬಂದ ಭವಾನಿ ವಾಣಿ ಅಂತ ಹೌದಾ ಅದ್ರಾಗ ಏನೈತಿ ಸ್ವಲ್ಪ ಓದಿ ತೋರಿಸಿ ನೋಡು ಏನೈತೆ ಅನ್ನೋದು ಓದಿ ಹೇಳ್ತೀನಿ ಗೌರಿ ನೀನು ಸ್ವಲ್ಪ ತೆರರ್ಕೊಂಡು ನಿಂತ್ರು ಪಾಡ ಏನಂದಿಲ್ಲ ಅದೇ ಎರಡು ನೀನು ಕಿವಿಯೇ ಓ ಹಿಂಗಂದ್ಯಾ ಇರ್ಲಿ ಹಂಗಾದ್ರ ಜಲ್ದಿ ಶುರು ಮಾಡಕ ಅಲ್ಲಲ್ಲ ಸಾರಿ ಓದಕ್ಕ ಅಲ್ಲ ಗೌರಿ ಭವಾನಿ ವಾಣಿಯ ಡಿಟಿ ನಾಯಕರು ಏ ಗೌರಿ ಹೂವನ್ನ ಮತ್ತ ಹೂ ಅನ್ನಕತ್ತೀನಿ ಹೇಳ ಮುಂದ್ ಹೇಳ ಕಾಲುಮೂರಿ ತಾಲೂಕು ಕೈಮೂರು ಊರಾಗ ಮುಪ್ಪಾನು ಮುದುಕಿ ಮುದುಕನ ಹೊರತ ತಾಳಲಾರದೆ ಸೇರಿ ತುಪ್ಪ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಳು ಅಯ್ಯಯ್ಯೋ ಆ ಮುದುಕನ ಗೊಟ್ಟ ಕಾಣಿಸ್ಬಿಟ್ಲ ಮತ್ತೇನ್ ಮಾಡೋದು ವಯಸ್ಸಿನಾಗ ಎಷ್ಟು ಹೊಡೆದ್ರು ಹೊಡಿಸ್ಕೊಂಡೈತಿ ಈಗ ಹೊರತ ತಾಳಲಾರದೆ ಜೇನು ತುಪ್ಪ ಕುಡಿದು ಆತ್ಮಹತ್ಯೆ ಮಾಡಿಕೊಂಡೈತಿ ಏನಾಯ್ತು ಹೇಳ ಬಂಕಾಪುರ ಮುಂಡರಗಿ ತಾಲೂಕು ಬಂಕಾಪುರ ಬಳಿ ಕ್ವಾಟರ್ ಕುಡಿದ ಒಬ್ಬ ಮಹಿಳೆ ಮಾಡಿಕೊಂಡು ಗಂಡನನ್ನೇ ಕೊಂದು ಹಾಕಿದಳು ಸರಿಯಾಗಿ ಮಾಡಿದ್ ಬಿಡ ಪುಣ್ಯಾತ್ಮಗಿತ್ತಿ ಆದ್ರ ನೀನು ಗಂಡನ ಸಾಯಿಸೋದು ಸರಿ ಅಂತೀಯ ಮತ್ತೆ ಏನು ಅವಂಗ ಕೊಟ್ರೆ ಎಲ್ಲ ಕುಡಿಸ್ಕಾಟ ಅವ್ನ ಹೆಂಡಿಗೆ ಕೊಟ್ಟಾರ ಬಿಡ್ತಾಗ ಇವನು ಕಳಿಸ್ತಾರ ಮುಂದೆ ಏನಾಯ್ತು ಹೇಳ ಎಲ್ಲ ಬೆರಿಕೆ ಎಣ್ಣೆ ಅದ್ರಾಗ ಏನೈತೆ ಎಂಬುದು ನಿನಗ ತಿಳಿದೈತಿ ಅದ್ರಾಗ ಏನೈತೆ ಅನ್ನೋದು ಗೊತ್ತಾಗ್ಲಿಲ್ಲ ನಿನಗೈತಿ ಏನನ್ನೋದು ಹೇಳ ನನ್ನಲ್ಲಿ ಅಷ್ಟೆಲ್ಲ ಗೌರಿ ನಿನ್ನಲ್ಲಿ ಐತೆ ನನ್ನಲ್ಲಿ ಏನೈತಿ ಆಕರ್ಗಡಿ ಹಳೆ ಆಕರ್ಗಡಿ ಏನೈತೆ ಅಂತ ಹೇಳಂದೆ ನನ್ನ ಹತ್ರ ಏನೈತೆ ಅನ್ನೋದು ನನಗ ಗೊತ್ತೈತಿ ಹೌದಲ್ಲ ನಿನ್ನಲ್ಲಿ ಅಷ್ಟ ಎಲ್ಲೋ ಬೇರೆ ಕಡೆ ಹೋಗುತ್ತೆ ಅಂತ ತಿಳ್ಕೊಂಡಿದ್ದೆ ನಾನು ಹೌದಾ ನೋಡು ನೀ ಯಾವಾಗ ಹೂ ಅಂತಿದೆಯಲ್ಲ ಅವಾಗ ನಂದು ನಿಂದು ಮದ್ವಿ ಅದಕ್ಕೆ ನೀ ಏನಂತೀನಿ ಚೌಕಮಾರ ಗೌರಿ ಮತ್ತೆ ಕಡ ಇದ ಹೊರಟ ಹೋಗಿ ಹೋಗಿ. ಮಾಡೋಣ ಹೈಪೈಗೆ ಜೋರ
ಮುಗಿದಿನ್ನ ಈ ಲಾಸ್ಟ್ನೇ ಹಂತದಲ್ಲಿ ನೆನಪಿಸಿಕೊಳ್ಳಿ ಜನ್ಮ ಕೊಟ್ಟ ತಂದೆನ. ಏನು ಮಾಡಬೇಡ ಅನ್ನೋದಾಗ ಹಾಗಾದರೆ ಗೌಡ್ರೆ, ಪ್ರೇಮಕ್ಕೆ ತಾಳಿ ಕಟ್ಟಿ ಈ ಮದುವೆಗೆ ತಂದೆ ಆಗು. ನಮ್ಮನ್ನೆಲ್ಲ ಒಂದುಗೂಡಿಸಿದ ಆ ಭಗವಂತನನ್ನ ಪ್ರಾರ್ಥಿಸೋಣ. ಪ್ರೇಮ, ನಿಮ್ಮ ಅಣ್ಣನ ಎಲ್ಲರೂ ನಮ್ಮ ಮನೆಗೆ ಕರೆದುಕೊಂಡು ನಡಿ. ಪ್ರೇಮ, ನಾವಿನ್ನೂ ಬರಬಹುದೇ?